ತಿಪಟೂರು ಕೆರೆಯಲ್ಲಿ ನೊಳಂಬ ಕಾಲದ ಶಿಲ್ಪಕಲೆ ಪತ್ತೆ. ಕೆರೆಯಲ್ಲಿ ಹೂಳೆತ್ತುವ ವೇಳೆ ಪತ್ತೆಯಾದ ನೊಳಂಬ ಕಾಲದ ವಿಗ್ರಹಗಳು. ತಿಪಟೂರು ನಗರದ ಕೆರೆಯಲ್ಲಿ ಕೆರೆಯ ಹೂಳೆತ್ತುವ ಕಾರ್ಯದ ವೇಳೆ ನೊಳಂಬ ಕಾಲಕ್ಕೆ ಸೇರಿದ ಶಿಲ್ಪಕಲೆಗಳ ಅವಶೇಷಗಳು ಪತ್ತೆಯಾಗಿದ್ದು ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಿದೆ. ಕಳೆದ ಕೆಲ ತಿಂಗಳಿನಿಂದ ತಿಪಟೂರು ಕೆರೆಯಲ್ಲಿ ಹೂಳೆತ್ತುವ ಹಾಗೂ ಸ್ವಚ್ಛತಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇನ್ನು ಹೂಳೆತ್ತಲು ಕೆರೆಯಲ್ಲಿದ್ದ ಕಲುಷಿತ ನೀರನ್ನ ಹೊರಹಾಕಿದ ಪರಿಣಾಮ ಕೆರೆ ಸಂಪೂರ್ಣವಾಗಿ ಖಾಲಿಯಾಗಿದ್ದು, ಇದೀಗ ಕೆರೆಯ ಅಡಿಯಲ್ಲಿ ಕಲ್ಲಿನ ಕೆತ್ತನೆಗಳು ಹಾಗೂ ಶಿಲಾ ಅವಶೇಷಗಳು ಕಾಣಿಸಿಕೊಂಡಿದ್ದು ನೊಳಂಬರ ಕಾಲದ ಶಿಲ್ಪಕಲೆಗೆ ಸೇರಿದ್ವು ಎನ್ನಲಾಗ್ತಾ ಇದೆ. ಇನ್ನು ಈ ಕುರಿತಾಗಿ ಸ್ಥಳೀಯರೊಬ್ಬರು ಮಾತನಾಡಿ, ಕೆರೆಯಲ್ಲಿ ಈ ರೀತಿಯ ಇತಿಹಾಸದ ಕಾಲದ ವಿಗ್ರಹಗಳು ಸಿಕ್ಕಿರುವುದು ಅದ್ಭುತ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿದ್ರೆ ಕೆರೆಯಲ್ಲಿ ಯಾವುದಾದ್ರೂ ದೇವಸ್ಥಾನದ ಕುರುಹು ಸಿಗಬಹುದು. ಹೀಗಾಗಿ ತಾಲೂಕು ಆಡಳಿತ ಇಲ್ಲಿ ಸಂಶೋಧನೆ ಮಾಡಿದ್ರೆ ಮತ್ತಷ್ಟು ತಿಪಟೂರಿನ ಇತಿಹಾಸ ತಿಳಿಯಬಹುದು ಎಂದಿದ್ದಾರೆ. ತಿಪಟೂರು ಕೆರೆನ ಹೂಳೆತ್ತುತ್ತಿದ್ದಾರೆ. ಆ ಟೈಮಲ್ಲಿ ಸಿಕ್ಕಿರೋ ವಿಗ್ರಹಗಳು ಇವು. ಇನ್ನೂ ನೀಟಾಗಿ ಸರ್ಚ್ ಮಾಡಿದ್ರೆ ಏನು ಬೇಕಾದರೂ ಸಿಗ್ಬೋದು ಅನ್ನಿಸ್ತೈತೆ. ವಿಗ್ರಹಗಳು ಸಿಕ್ಕಿದೆ, ದೇವಸ್ಥಾನ ಇರೋ ಸೂಚನೆ ಎಲ್ಲ ಕಾಣಿಸ್ತಾ ಇದೆ. ತಿಪಟೂರು ಕೆರೆಯಲ್ಲಿ ಹೂಳೆತ್ತ ಸಂದರ್ಭದಲ್ಲಿ ಸಿಕ್ಕಿರೋದ್ರಿಂದ ಇದು ತಾಲೂಕು ಆಡಳಿತ ಇನ್ನೊಂದು ಸ್ವಲ್ಪ ತಲೆ ಕೆಡಿಸ್ಕೊಂಡು ಹುಡುಕಿದ್ರೆ ಏನಾದ್ರು ಹಿಂದೂ ದೇವಾಲಯಗಳ ಬಗ್ಗೆ ಮಾಹಿತಿ ಸಿಗುವ ಚಾನ್ಸಸ್ ಇದೆ. ಇನ್ನು ನೊಳಂಬ ಅರಸರು 8ನೇ ಶತಮಾನದಿಂದ 11ನೇ ಶತಮಾನದವರೆಗೆ ನೊಳಂಬವಾಡಿ ಎಂದು ಕರೆಯಲ್ಪಡುವ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದ್ರು. ತಿಪಟೂರಿನ ಕಲ್ಲೇಶ್ವರ ದೇವಸ್ಥಾನದಲ್ಲಿಯೇ 3 ನೊಳಂಬ ಅರಸರಿಗೆ ಪಟ್ಟಾಭಿಷೇಕ ಆಗಿದ್ರಿಂದ ಈ ಪ್ರದೇಶಕ್ಕೆ ತ್ರಿಪಟ ಊರು ಎಂಬ ಹೆಸರು ಬಂದಿತ್ತು. ಬರ್ಬರ್ತಾ ಅದು ಜನರ ಬಾಯಲ್ಲಿ ತಿಪಟೂರು ಎಂಬಂತಾಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.